ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಬಹಳ ಆರೋಗ್ಯಕರವಾದ, ತಿನ್ನೋದಕ್ಕೆ ರುಚಿಯಾದ, ಮಕ್ಕಳಿಗಾಗ್ಬೋದು ದೊಡ್ಡವ್ರಿಗಾಗ್ಬೋದು ಎಲ್ಲರಿಗೂ ಇಷ್ಟ ಆಗ್ತಕ್ಕಂಥ ಹೆಸರು ಕಾಳಿನ ಪಡ್ಡುನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಖಂಡಿತ ತುಂಬ ಸೊಗಸಾದಂಥ ರೆಸಿಪಿ ಇದು. ವಿಡಿಯೋ ಕೊನೆವರೆಗೂ ನೋಡಿ. ಈ ಒಂದು ಪಡ್ಡು ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ಸುಲಭ ವಿಧಾನ ಹೇಗೆ ಅಂತ ನೀವು ಸಹ ತಿಳಿಬೋದು, ಕಲಿಬೋದು. ಈಗ ಹೆಸರು ಕಾಳಿನ ಪಡ್ಡುನ ಸಿದ್ಧ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಟ್ಲನ್ನು ತೊಗೊಂಡಿದ್ದೀವಿ. ಬಟ್ಲಿಗೆ 3/4 ಕಪ್ ಅಳತೆಯ ಹೆಸರು ಕಾಳನ್ನು ಹಾಕೋಬೇಕಾಗತ್ತೆ. ಜೊತೆಗೇ 1/4 ಕಪ್ ಅಳತೆಯ ಉದ್ದಿನಬೇಳೆನೂ ಸಹ ಹಾಕಿ ಈಗ ಹೆಸರು ಕಾಳು ಮತ್ತು ಉದ್ದಿನಬೇಳೆನ ನೀಟಾಗಿ 1ರಿಂದ 2 ಬಾರಿ ತೊಳಿಬೇಕಾಗತ್ತೆ. ಈಗಿಲ್ಲಿ 1ರಿಂದ 2 ಬಾರಿ ನೀಟಾಗಿ ಇವೆರಡು ಪದಾರ್ಥನೂ ತೊಳೆದಾಯಿತು. ನಂತರ ಈ 2 ಪದಾರ್ಥನೂ ಮುಳುಗುವಷ್ಟು ನೀರನ್ನು ಹಾಕಿ ಸರಿಸುಮಾರು ಏನಿಲ್ಲ ಅಂದರೂ 4 ಗಂಟೆಗಳ ಕಾಲ ನೆನೆಸಿಡಬೇಕಾಗತ್ತೆ. ಖಂಡಿತ ಈ ರೀತಿಯಾದಂಥ ಪಡ್ಡು ರೆಸಿಪಿನ ಇಲ್ಲ ಬೆಳಗಿನ ಉಪಹಾರಕ್ಕೆ ಮಾಡ್ತಾರೆ ಅಥವಾ ನೈಟು ಡಿನ್ನರ್ಗೆ ಮಾಡ್ಕೊಳ್ತಾರೆ. ನೀವೇನಾದ್ರು ಬೆಳಗ್ಗೆ ಟಿಫನ್ ಮಾಡೋದಾದರೆ ನೈಟೇ ನೆನೆಸಿಡ್ಬೋದು. ನೈಟ್ ಏನಾದ್ರು ಡಿನ್ನರ್ಗೆ ಮಾಡ್ಕೊಳ್ತೀರಾ ಅಂದರೆ ಬೆಳಗ್ಗೆ ಹೊತ್ತು ನೆನೆಸಿಡ್ಬೋದು. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ 4 ಗಂಟೆಗಳ ಕಾಲ ಮಿನಿಮಮ್ ಇದೆಲ್ಲ ನೀರಲ್ಲಿ ನೆನೆಯಬೇಕಾಗತ್ತೆ. ಈಗ ತಾವಿಲ್ಲಿ ನೋಡ್ತಾ ಇರ್ಬೋದು, ಸರಿಸುಮಾರು 4 ಗಂಟೆಗೂ ಹೆಚ್ಚಿನ ಟೈಮು ಇದನ್ನೆಲ್ಲ ನೀರಲ್ಲಿ ನೆನೆಸಿರ್ತಕ್ಕಂಥದ್ದು. ನೆಂದಂಥ ಹೆಸರು ಕಾಳು ಮತ್ತು ಉದ್ದಿನಬೇಳೆ ನೋಡ್ತಾ ಇರ್ಬೋದು, ಈ ಒಂದು ಅದಕ್ಕೆ ಚೆನ್ನಾಗಿ ಹುಬ್ಬಿದೆ. ಈ ರೀತಿ ಬೇಳೆಕಾಳನ್ನು 4 ಗಂಟೆಗಳ ಕಾಲ ನೆನೆಸಾದ ನಂತರ ಮತ್ತೆ ಒಮ್ಮೆ ನೀಟಾಗಿ ತೊಳ್ಕೊಬೇಕಾಗತ್ತೆ. ತೊಳೆದಾದ ನಂತರ ಪಡ್ಡು ಮಾಡೋದಕ್ಕೆ ಯಾವೊಂದು ಅದಕ್ಕೆ ಬೇಕೋ ಅದಕ್ಕೆ ರುಬ್ಕೊಬೇಕು. ಈಗ ಇಲ್ಲಿ ನೋಡ್ತಾ ಇರ್ಬೋದು, 1ರಿಂದ 2 ಬಾರಿ ಮತ್ತೆ ನೀಟಾಗಿ ತೊಳೆದಾಯಿತು. ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಿಗೆ ರುಬ್ಕೊಬೇಕಾಗತ್ತೆ. ನೀರೇನಾದ್ರು ಇದ್ದರೆ ಸೋರಿಸಿ ತದನಂತರ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ನಾವು ತೊಗೊಂಡಿರ್ತಕ್ಕಂಥ ಈ ಪದಾರ್ಥನ ಒಮ್ಮೆಲೆ ರುಬ್ಬೋದಕ್ಕಾಗಲ್ಲ. ಮಿಕ್ಸಿ ಜಾರಲ್ಲಿ 2 ಬಾರಿ ನೀವು ಡಿವೈಡ್ ಮಾಡ್ಕೊಂಡು ರುಬ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದನ್ನು ಬಹಳ ನುಣ್ಣಿಗೆ ರುಬ್ಕೊಬೇಕು. ಒಮ್ಮೆಗೆ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ಕಾಳನ್ನು ಹಾಕಾದ ನಂತರ ನಾವಿಲ್ಲಿ ಸರಿಸುಮಾರು 4ರಿಂದ 5 ಹಸಿಮೆಣಸಿನಕಾಯಿನ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು. ಖಾರ ತಮ್ಮ ಇಚ್ಛಾನುಸಾರ ಬಳಸ್ಬೋದು. ಹಾಗೆ ಅರ್ಧ ಇಂಚಷ್ಟು ಹಸಿ ಶುಂಠಿ, ಜೊತೆಗೆ ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಹಾಕಿ ರುಬ್ಬೋದಕ್ಕೆ ನೀರು ಸ್ವಲ್ಪ ಹಾಕಿ ಗಟ್ಟಿಯಾಗಿ ರುಬ್ಕೊಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ರುಬ್ಬಿದಂಥ ಹಿಟ್ಟನ್ನು ಈ ಒಂದು ಹದಕ್ಕೆ ರುಬ್ಬಿ ಬಟ್ಲಿಗೆ ಹಾಕ್ತಾ ಇರ್ತಕ್ಕಂಥದ್ದು. ಇನ್ನು ಉಳಿದಂಥ ಕಾಳನ್ನು ಸಹ ಇದೇ ರೀತಿಯಾಗಿ ರುಬ್ಕೊಬೇಕಾಗತ್ತೆ. ಒಟ್ಟಾರೆಯಾಗಿ ನೆನೆಸಿದಂಥ ಎಲ್ಲ ಬೇಳೆಕಾಳನ್ನು ಈ ಒಂದು ಹದಕ್ಕೆ ರುಬ್ಬಾಯಿತು. ಈಗ 2 ಬಾರಿ ಹಿಟ್ಟನ್ನು ರುಬ್ಬಿ ಬಟ್ಲಿಗೆ ಹಾಕಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೂ ಮೊದಲು ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ 2 ಈರುಳ್ಳಿಗಳನ್ನ ಹಾಕಿ, ಹಾಗೆ ಒಂದು ತುರಿದಂಥ ಕ್ಯಾರೆಟ್, ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ, ಕೊತ್ತಂಬರಿ ಸೊಪ್ಪನ್ನು ಸಹ ಬಹಳ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇರ್ತಕ್ಕಂಥದ್ದಿಲ್ಲಿ. ನಂತರ ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಬಳಸ್ತಾ ಇರ್ತಕ್ಕಂಥದ್ದು. ಈಗ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಖಂಡಿತ ಈ ಒಂದು ಹೆಸರು ಕಾಳಿನ ಪಡ್ಡು ಎಷ್ಟು ಅದ್ಭುತವಾದ ರುಚಿ ಇರುತ್ತೆ ಅಂದರೆ, ಒಂದು ತಿಂತಾಯಿದ್ರೆ ಮತ್ತೊಂದು ತಿನ್ನಬೇಕು, ಮತ್ತೊಂದು ತಿಂತಾಯಿದ್ರೆ ಇನ್ನೊಂದು ತಿನ್ನಬೇಕು ಅಂತ ಆಸೆ ಆಗುತ್ತೆ. ಅಷ್ಟು ರುಚಿನ ತಂದು ಕೊಡುತ್ತೆ. ಈಗ ಇಲ್ಲಿ ಎಲ್ಲ ಪದಾರ್ಥಗಳು ಮಿಕ್ಸ್ ಆಯಿತು ನೋಡಿ. ಈ ಒಂದು ಅದಕ್ಕೆ ಗಟ್ಟಿಯಾಗಿದೆ. ಮಿಕ್ಸ್ ಮಾಡಿದ ನಂತರ ಖಂಡಿತ ಈರುಳ್ಳಿ ಕ್ಯಾರೆಟ್ನೆಲ್ಲ ಹಾಕಿರೋದ್ರಿಂದ ಗಟ್ಟಿನೇ ಇರುತ್ತೆ. ತಮಗೆ ಬೇಕಿದ್ರೆ ಒಂದು 5ರಿಂದ 10 ನಿಮಿಷ ಇದನ್ನು ಹಾಗೆ ಇಟ್ಟು ಪಡ್ಡುನ ಹಾಕ್ಕೋಬೋದು, ಅಥವಾ ಇಮಿಡಿಯೇಟಾಗಿ ಬೇಕಾದರೆ ಪಡ್ಡುನ ಹಾಕ್ಕೋಬೋದು. ಬನ್ನಿ, ಆಗಿದ್ರೆ ಪಡ್ಡುನ ಸಿದ್ಧ ಮಾಡಿ ನೋಡೋಣ ಯಾವ ರೀತಿಯಾಗಿ ಔಟ್ಪುಟ್ ಬರುತ್ತೆ ಅಂತ. ಈಗಿಲ್ಲಿ ಎಣ್ಣೆ ಮತ್ತು ಪಡ್ಡು ಪ್ಯಾನ್ ಎರಡೂ ಸಹ ಬಿಸಿಯಾಗಿದೆ. ಬನ್ನಿ ಈಗ ಹಿಟ್ಟನ್ನು ಹಾಕ್ಕೊಳ್ಳೋಣ. ಈ ಸಮಯದಲ್ಲಿ ನೋಡಿ, ಈ ರೀತಿಯಾಗಿ ಒಂದು ಚಿಕ್ಕ ಸೌಟಿನ ಸಹಾಯದಿಂದ ಕಂಪ್ಲೀಟಾಗಿ ಪಡ್ಡುಗಳನ್ನ ಹಾಕೋಬೇಕಾಗತ್ತೆ. ಒಟ್ಟಾರೆಯಾಗಿ ನಾವಿಲ್ಲಿ ಒಮ್ಮೆಗೆ ಈ ಒಂದು ಪಡ್ಡು ತವಾದಲ್ಲಿ 7 ಪಡ್ಡುಗಳನ್ನ ಸಿದ್ಧ ಮಾಡ್ಕೋಬೋದು. ಪಡ್ಡು ಹಿಟ್ಟನ್ನು ಹಾಕಾದ ನಂತರ ಮೀಡಿಯಂ ಫ್ಲೇಮ್ನಲ್ಲೇ ಪಡ್ಡುಗಳನ್ನ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಮೇಲೆ ಇರ್ತಕ್ಕಂಥ ಹಸಿ ಎಲ್ಲ ಹೋಗಬೇಕು, ಬೇಯಬೇಕು. ತದನಂತರ ಇನ್ನೊಂದು ಕಡೆಗೆ ತಿರುಗಿಸ್ಕೊಂಡು ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಂಡು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈ ಪಡ್ಡು ಬೇಯಿಸ್ಬೇಕಾದ್ರೆ ಕೆಲವರು ಕೇಳ್ತಾರೆ, ನಮಗೆ ಪಡ್ಡು ತವಕ್ಕೆ ಅಂಟ್ಕೊಂಡ್ಬಿಡುತ್ತೆ ಅಂತ. ಹೌದು, ಎಣ್ಣೆನ ಸರಿಯಾದ ಹದದಲ್ಲಿ ಬಳಸಿದ್ರೆ ಮಾತ್ರ ಪಡ್ಡು ತವದಿಂದ ಪಡ್ಡುನ ಹೊರತೆಗೆಯೋದಕ್ಕೆ ಸಾಧ್ಯ. ಹಾಗೆ ಪಡ್ಡುನ ಭಾಳ ಚೆನ್ನಾಗಿ ಬೇಯಿಸೋದಕ್ಕೂ ಸಾಧ್ಯ ಆಗ್ತಕ್ಕಂಥದ್ದು. ಈ ರೀತಿ ಪಡ್ಡು ಚೆನ್ನಾಗಿ ಬೆಂದಾದ ನಂತರ, ಅಂದರೆ ಸ್ವಲ್ಪ ಹೊತ್ತು ಬೆಂದಾದ ನಂತರ ಮೇಲೆ ಸ್ವಲ್ಪ ಎಣ್ಣೆನ ಹಾಕೋಬೇಕಾಗತ್ತೆ. ಈ ರೀತಿ
ಆಗ ಪಡ್ಡುವಿನ ಮೇಲ್ಮೈಯು ಸಹ ಬೇಯೋದಕ್ಕೆ ಹೆಲ್ಪ್ ಆಗುತ್ತೆ. ನಿಮಗೇನಾದರೂ ಪಡ್ಡು ರುಚಿ ಮತ್ತಷ್ಟು ಹೆಚ್ಚಾಗಬೇಕು ಅಂದರೆ ಖಂಡಿತ ಎಣ್ಣೆ ಜೊತೆಗೆ ತುಪ್ಪನೂ ಮಿಕ್ಸ್ ಮಾಡಿ ಹಾಕ್ಕೋಬೋದು. ಆಗ ಮತ್ತಷ್ಟು ರುಚಿ ಚೆನ್ನಾಗಿರುತ್ತೆ. ನೋಡ್ತಾ ಇದ್ರಲ್ಲ, ಪಡ್ಡು ನೀಟಾಗಿ ಬೇಯ್ತಾ ಇದೆ. ಹಾಗೆ ಮೇಲಿರ್ತಕ್ಕಂಥ ಹಸಿ ಎಲ್ಲ ಸ್ವಲ್ಪನೇ ಕಮ್ಮಿ ಆಗ್ತಾ ಇದೆ. ಈ ಸಮಯದಲ್ಲಿ ಒಂದು ಸ್ಪೂನ್ ಅಥವಾ ಪಡ್ಡು ಕಡ್ಡಿಯಿಂದ ಪಡ್ಡುಗಳನ್ನ ತಿರುಗಿಸಿ ಬೇಯಿಸಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಪಡ್ಡುಗಳು ಬೆಂದಿದೆ ಅಂತ ಈಸಿಯಾಗಿ ತಿರುಗಿಸ್ಕೋಬೋದು. ಈಗ ಇಲ್ಲಿ ಪಡ್ಡು ಚೆನ್ನಾಗಿ ಡೀಪ್ ಫ್ರೈ ಆಗಿದೆ. ಎಲ್ಲನೂ ಹೊರತೆಗೆಯೋಣ. ಈಗ ಪಡ್ಡು ಕಡ್ಡಿ ಇದ್ದರೆ ನಿಮಗೆ ಪಡ್ಡು ಮಾಡ್ಕೊಳ್ಳೋದಕ್ಕೆ, ಪಡ್ಡು ಒಂದು ಕಡೆ ತಿರುಗಿಸ್ಕೊಳ್ಳೋದಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಹಾಗೆ ಪಡ್ಡುನ ಹೊರತೆಗೆಯೋದಕ್ಕೂ ಸಹ ಬಹಳ ಹೆಲ್ಪ್ ಆಗುತ್ತೆ ಪಡ್ಡು ಕಡ್ಡಿ. ಈಗ ಇಲ್ಲಿ ಪಡ್ಡುಗಳು ಸಿದ್ಧವಾದ ನಂತರ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಖಂಡಿತ ಬಹಳ ಸೂಪರ್ ಆದಂಥ ರೆಸಿಪಿ ಇದು. ಬಾಯಿ ಚಪ್ಪರಿಸಿ ತಿನ್ನೋಂಥ ಪಡ್ಡು ಇದು. ಯಾಕೆ ಅಂತ ಹೇಳ್ತೀರಾ, ಈ ಪಡ್ಡುನ ಹಾಗೆ ತಿಂದರೆ ಆನಂದ ಆಗುತ್ತೆ, ಚಟ್ನಿ ಜೊತೆ ತಿಂದರೆ ಪರಮಾನಂದ ಆಗುತ್ತೆ. ಅಷ್ಟಂತೂ 100 ಅಂದರೆ 100% ಗ್ಯಾರಂಟಿ ಕೊಡ್ತೀನಿ. ಅಷ್ಟು ಸೊಗಸಾದ ರೆಸಿಪಿ ಇದು. ಒಮ್ಮೆ ಮಾಡಿ ನೋಡಿ. ಹಾಗಿದ್ರೆ ನೋಡ್ಕೊಂಡ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಹೆಸರು ಕಾಳನ್ನು ಉಪಯೋಗಿಸಿ ಪಡ್ಡುನ ತಯಾರು ಮಾಡೋದು ಅಂತ. ನಮಗಂತೂ ಬಹಳ ಖುಷಿ ಆಯಿತು ಈ ಒಂದು ರೆಸಿಪಿ ನಿಮಗೆ ಮಾಡಿ ತಿಳಿಸಿದ್ದಕ್ಕೆ. ಖಂಡಿತ ನೀವು ಈ ರೆಸಿಪಿನ ಮಾಡಿ ತಿಂದರೆ ಮತ್ತಷ್ಟು ಖುಷಿಯಾಗುತ್ತೆ ಅಂತ ಹೇಳ್ತಾ, ಇವತ್ತು ಈ ವಿಡಿಯೋ ಮೂಲಕ ನಾ ಮಾಡಿ ತಿಳಿಸಂಥ ಹೆಸರು ಕಾಳಿನ ಪಡ್ಡು ತಮಗೆ ಇಷ್ಟ ಆಗಿರೋ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.